ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ನಾವು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ನೋಡಿದ್ದೀವಿ. ಸೊ ಮುಂದುವರೆದ ಭಾಗದಲ್ಲಿ ಮತ್ತೆ ಕಂಟಿನ್ಯೂ ನೋಡ್ತಾ ಹೋಗ್ತಾನ ನೋಡಿ. ಸೊ ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಟೂ ಐಡೆಂಟಿಕಲ್ ಸೆಲ್ಸ್ ಐದರ್ ಇನ್ ಸೀರೀಸ್ ಆರ್ ಇನ್ ಪ್ಯಾರಲಲ್. ಸೊ ಎರಡು ಸೆಲ್ಸ್ ಇದ್ದಾವೆ. ಸೊ ಟೂ ಐಡೆಂಟಿಕಲ್ ಸೆಲ್ಸ್. ಸೊ ದೀಸ್ ಸೆಲ್ಸ್ ಆರ್ ಐದರ್ ಸೀರೀಸ್ ಆರ್ ಪ್ಯಾರಲಲ್. ಓಕೆ, ಆರ್ ಪ್ಯಾರಲಲ್, ಸೀರೀಸು ಅಥವಾ ಪ್ಯಾರಲಲ್ಲಿ ಇದ್ದಾವೆ. ಕರೆಕ್ಟಾ? ಸೊ ಗಿವ್ಸ್ ದ ಸೇಮ್ ಕರೆಂಟ್. ಸೊ ಕರೆಂಟ್ ಎರಡಕ್ಕೂ ಕೂಡ ಸೇಮ್ ಇದೆ, ದಟ್ ಈಸ್ 0.5. ಸೊ ದಿಸ್ ಕರೆಂಟ್ ಈಸ್ ಆಲ್ಸೋ 0.5 ಆಂಪಿಯರ್. ಸೊ ಥ್ರೂ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಸೊ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಸೊ ಎಷ್ಟಿದೆ ಅಂತ ಹೇಳಿದರೆ, ದಟ್ ಈಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 4 ohm. ಫೈಂಡ್ ದ ಇ ಎಮ್ ಎಫ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಮತ್ತು ಇ ಎಮ್ ಎಫ್ ಅನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ಕ್ವಶನ್ ಮಾರ್ಕ್, ಇ ಟಿ ಈಸ್ ಕ್ವಶನ್ ಮಾರ್ಕ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಕ್ವಶನ್ ಮಾರ್ಕ್. ಓಕೆ, ಈಗ ನೋಡೋಣ. ಫಸ್ಟಿಗೆ ಸೀರೀಸು ಅಥವಾ ಪ್ಯಾರಲಲ್ ಅಂತ ಕೊಟ್ಟಿಲ್ಲ ಕ್ವಶನಲ್ಲಿ. ಸೊ ಹಾಗಾಗಿ ಏನು ಮಾಡೋಣಪ್ಪ ಅಂತ ಹೇಳಿದರೆ, ಸೊ ನಾವೇ ಇಲ್ಲಿ ಫಸ್ಟ್ ಇಫ್ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಏನು ಮಾಡ್ಕೊಳ್ಳೋಣ, ಫಸ್ಟಿಗೆ ಸೀರೀಸ್ ಕನೆಕ್ಷನ್ ಇದ್ದಾವೆ ಅಂತ ಟ್ರೀಟ್ ಮಾಡ್ಕೊಳ್ಳೋಣ. ಸೊ ಎನ್ ಸೆಲ್ಸ್ಗಳು ಸೀರೀಸಲ್ಲಿ ಕನೆಕ್ಟ್ ಆಗಿದ್ದಾವೆ. ಸೊ ಹಾಗಾದರೆ ಸೀರೀಸಲ್ಲಿ ಫಾರ್ಮುಲಾ ಏನಾಗುತ್ತೆ, ಐ ಎಸ್ ಇಸ್ ಈಕ್ವಲ್ ಟು ಎನ್ ಇ ಎಮ್ ಎಫ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎನ್ ಆರ್. ಸೊ ದಿಸ್ ಈಸ್ ಸೀರೀಸ್. ಓಕೆ, ಸೊ 2 ಕೊಟ್ಟಿದ್ದಾನೆ, 2 ಹಾಕ್ರಿ. 2 ಇ ಎಮ್ ಎಫ್ ಡಿವೈಡೆಡ್ ಬೈ ಆರ್. ಸೊ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ 4 ohm. 4 ಹಾಕಿ. ಸೊ ದಟ್ ಈಸ್ 4 ಪ್ಲಸ್ 2R. ಸೊ ಕರೆಂಟ್ ಎಷ್ಟು ಅಂತ ಹೇಳಿದ್ದಾನೆ, 0.5. ಸೊ ದಟ್ ಈಸ್ 0.5. ಸೊ 0.5 ಅಂದರೆ ಏನಾಗುತ್ತೆ, ಸೊ ದಿಸ್ ವ್ಯಾಲ್ಯೂ ಈಸ್ 0.5 ಆಂಪಿಯರ್. ಸೊ 0.5 ಇಂದ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದರೆ ಸೊ ಏನು ಬರುತ್ತೆ, ದಟ್ ಈಸ್ ಈಕ್ವಲ್ ಟು, ಕ್ಯಾಲ್ಕುಲೇಟ್ ಮಾಡೋಣ, 0.5 ಈಸ್ ಈಕ್ವಲ್ ಟು 2 ಇ ಎಮ್ ಎಫ್ ಡಿವೈಡೆಡ್ ಬೈ 4 ಪ್ಲಸ್ 2R ಬಂತು. ಸೊ ನೆಕ್ಸ್ಟ್ ಒನ್, ಪ್ಯಾರಲಲ್ ಕನೆಕ್ಷನ್. ಸೊ ಇಫ್ ದ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಅಂದ್ಕೊಳ್ಳೋಣ. ಸೊ ಪ್ಯಾರಲಲ್ಲಿ ಏನಾಗುತ್ತೆ, ದಟ್ ಈಸ್ ಐ ಪಿ ಇಸ್ ಈಕ್ವಲ್ ಟು, ಸೊ ಐ ಪಿ ಇಸ್ ಈಕ್ವಲ್ ಟು ಎನ್ ಇ ಎಮ್ ಎಫ್ ಡಿವೈಡೆಡ್ ಬೈ ಎನ್ ಆರ್ ಪ್ಲಸ್ ಆರ್. ಸೊ ದಟ್ ಈಸ್ ಈಕ್ವಲ್ ಟು 2 ಇ ಎಮ್ ಎಫ್. ಸೊ ಏನಂತ ಹೇಳಿದಾನೆ, ಐಡೆಂಟಿಕಲ್ ಅಂದರೆ ಇ. ಓಕೆ, ಐಡೆಂಟಿಕಲ್ ಸೆಲ್ಸ್ ಅಂತ ಹೇಳ್ತಾನೆ. ಐಡೆಂಟಿಕಲ್ ಸೆಲ್ಸ್ ಅಂದರೆ ಸೇಮ್ ಸೆಲ್ಸ್. ಸೊ ಡಿವೈಡೆಡ್ ಬೈ 2 ಇಂಟು 4, 8 ಪ್ಲಸ್ ಆರ್. ಸೊ ದಿಸ್ ಈಸ್ ಆಲ್ಸೋ 0.5 ಈಸ್ ಈಕ್ವಲ್ ಟು 2 ಇ ಎಮ್ ಎಫ್ ಡಿವೈಡೆಡ್ ಬೈ 8 ಪ್ಲಸ್ ಆರ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಕ್ವೇಷನ್ 1, ದಿಸ್ ಈಸ್ ಕಾಲ್ಡ್ ಆಸ್ ಇಕ್ವೇಷನ್ 2. ಸೊ ಈಗ ಇವು ಎರಡು ಇಕ್ವೇಷನನ್ನು ನೋಡಿ. ಎರಡು ಇಕ್ವೇಷನ್ನು ಎಲ್ ಎಚ್ ಎಸ್ ಸೈಡ್ ಸೇಮ್ ಇದೆ. ಆರ್ ಎಚ್ ಎಸ್ ಅನ್ನು ಸೇಮ್ ಮಾಡಿಕೊಡ್ರಿ. ಸೊ ಆರ್ ಎಚ್ ಎಸ್ ಅನ್ನು ಸೇಮ್ ಮಾಡಿಕೊಂಡ್ರೆ ಆನ್ಸರ್ ಏನು ಬರುತ್ತೆ, 2 ಇ ಎಮ್ ಎಫ್ 4 ಪ್ಲಸ್ 2R ಈಸ್ ಈಕ್ವಲ್ ಟು 2 ಇ ಎಮ್ ಎಫ್ ಡಿವೈಡೆಡ್ ಬೈ 8 ಪ್ಲಸ್ ಆರ್. ಸೊ ದಿಸ್ ಒನ್ ಕ್ಯಾನ್ಸಲ್. ಸೊ ಹಾಗಾದರೆ ದ್ಯಾಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 4 ಪ್ಲಸ್ 2R ಈಸ್ ಈಕ್ವಲ್ ಟು 8 ಪ್ಲಸ್ ಆರ್. ಓಕೆ, ಸೊ ಈ ಆರನ್ನು ಈ ಕಡೆ ತೊಗೊಂಬಂದರೆ ಆರ್ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬಂತು, 4 ohm. ಸೊ ದಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬಂತು, 4 ohm. ಸೊ ಹಾಗಾದರೆ ಇದನ್ನು ಪುಟ್ ಆನ್ ಇಕ್ವೇಷನ್ 1. ಸೊ 1ಗೆ ಹಾಕಿ. ಸೊ 1ಗೆ ಹಾಕಿದಾಗ ಆನ್ಸರ್ ಎಷ್ಟು ಬರುತ್ತೆ, ಸೊ ಪುಟ್ ಆನ್ ಇಕ್ವೇಷನ್ 1. ಸೊ ದಟ್ ಈಸ್ 0.5
is equal to 2 EMF divided by 4 plus 2 into R. 2 into 4, 8. So ಹಾಗಾದರೆ that is equal to 2 EMF. So 12 ಅಂದರೆ 6. That is EMF is equal to ಆನ್ಸರ್ ಎಷ್ಟು ಬರುತ್ತೆ 3 ವೋಲ್ಟ್. ಓಕೆ 2 1 2 3 ಸರ್. ಸೊ ಇಲ್ಲಿ 0.5 ಇಂಟು 12. 0.5 ಇಂಟು 12 ಆದರೆ ಎಷ್ಟಾಗುತ್ತೆ 6. ಸೊ ದಟ್ ಈಸ್ 3 ವೋಲ್ಟ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡಿ. ಡಿಟರ್ಮೈನ್ ದ ಕರೆಂಟ್ ಥ್ರೂ ದ 5 ಓಮ್ ಬಿಟ್ವೀನ್ ಬಿ ಆ್ಯಂಡ್ ಟಿ. ಸೊ ಇಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ ಅಂತ ಕಂಡುಹಿಡಿ ಅಂತ ಕೇಳಿದ್ದಾರೆ ಕ್ವಶನನ್ನು. ಸೊ ಹಾಗಾದರೆ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ KVL ಮತ್ತು KCL, ಕ್ರಿಚಾಫ್ ಕರೆಂಟ್ ಲಾ ಮತ್ತು ಕ್ರಿಚಾಫ್ ವೋಲ್ಟೇಜ್ ಲಾ ಮತ್ತು ಸೈನ್ ಕನ್ವರ್ಷನ್, ಇವು ಮೂರು ಕಾನ್ಸೆಪ್ಟ್ಸ್ಗಳು ಗೊತ್ತಾಗ್ತವೆ. ಸೊ ಈ ಫಸ್ಟಿಗೆ ಏನು ಮಾಡಿ, ಈ ಮೂರು ಕಾನ್ಸೆಪ್ಟ್ಸ್ಗಳನ್ನು ನೀವು ಏನು ಮಾಡಬೇಕಾಗತ್ತೆ, ನನ್ನ KVL ಮತ್ತು KCL ಅಂತ ವಿಡಿಯೋ ಇದೆ. ಸೊ ಅದನ್ನು ವಾಚ್ ಮಾಡಿದರೆ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ ಯಾವ ಥರ ಅಲ್ಲಿ KVL ಮತ್ತು KCL ಅನ್ನು ಅಪ್ಲೈ ಮಾಡಬೇಕು, ಸೈನ್ ಕನ್ವರ್ಷನ್ ಯಾವ ಥರ ಇದೆ ಅಂತೇಳಿ. ಸೊ ನೀಟಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಆ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಫಸ್ಟ್ ಏನು ಮಾಡಿಯಪ್ಪ ಅಂತ ಹೇಳಿದ್ರೆ ಕರೆಂಟ್ ಡೈರೆಕ್ಷನನ್ನು ಹಾಕೋಣ. ಸೊ ದಿಸ್ ಈಸ್ ಎ ಕರೆಂಟ್ ಈಸ್ ವಾಟ್ I. ಸೊ ಈ ಕಡೆ ಕರೆಂಟ್ ಏನಾಗುತ್ತೆ I1. ಸೊ ದಿಸ್ ಕರೆಂಟ್ I. ಓಕೆ, ಸೊ ದಿಸ್ ಈಸ್ I1 ಆತಂತ ಹೇಳಿದರೆ, ಸೊ ಈ ಕಡೆ I1 ಆದರೆ ಇದು ಏನಾಗುತ್ತೆ, ರಿಮೈನಿಂಗ್ ಕರೆಂಟು I ಮೈನಸ್ I1 ಕರೆಂಟ್ ಉಳ್ಕೊತತಿ. ಕರೆಕ್ಟಾ? ಸೊ ಹಾಗಾದರೆ ಈ ಕಡೆ ಕರೆಂಟು I1 ಆದರೆ ನೋಡಿ, ಸೊ ದಿಸ್ ಕರೆಂಟ್ I2. ಓಕೆ, I2 ಕರೆಂಟ್ ಆದರೆ ಇಲ್ಲಿ ಎಷ್ಟು ಹೋಗುತ್ತೆ, I1 ಮೈನಸ್ I2 ಕರೆಂಟ್ ಹೋಗುತ್ತೆ, ರಿಮೈನಿಂಗ್ ಕರೆಂಟ್. ಈ ಕಡೆ I1, ಈ ಕಡೆ I2 ಹೋದರೆ I1 ಮೈನಸ್ I2. ಇಲ್ಲಿ ಪಾಯಿಂಟ್ ಹತ್ರ ನೋಡಿ, ಸೊ ಈ ಕಡೆ I2 ಬರ್ತಾಯಿದೆ, ಇದು ಒಂದು, ಇವೆರಡು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ, I ಮೈನಸ್ I1 ಪ್ಲಸ್ I2. ಓಕೆ, ಸೊ ಮತ್ತೆ ಟೋಟಲ್ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ ಇಲ್ಲಿ I. ಸೊ ಇವೆರಡನ್ನೂ ಕೂಡಿಸಿದರೆ I ಕರೆಂಟ್ ಬರುತ್ತೆ. ಸೊ ಮೈನಸ್ಸು ಇದು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಗಿ I ಕರೆಂಟ್ ಬರುತ್ತೆ. ಸೊ ಈಗ ಲೂಪ್ ಡೈರೆಕ್ಷನನ್ನು ಹಾಕೋಣ. ಫಸ್ಟ್ ಲೂಪ್. ಸೊ ಇದು ಲೂಪನ್ನು ಹಾಕ್ಕೊಳ್ರಿ. ಸೊ ದಿಸ್ ಈಸ್ ದ ಲೂಪ್. ಇದು ಫಸ್ಟ್ ಲೂಪ್ ಇಲ್ಲಿಂದ ಬರ್ತಾ ಇದೆ. ಓಕೆ, ಇದು ಫಸ್ಟ್ ಲೂಪ್. ದೆನ್ ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಸೆಕೆಂಡ್ ಲೂಪ್. ಸೊ ಸೆಕೆಂಡ್ ಲೂಪನ್ನು ಹಾಕ್ಕೊಡಿ. ಸೊ ದಿಸ್ ಈಸ್ ದ ಸೆಕೆಂಡ್ ಲೂಪ್. ಸೊ ಇದು ಸೆಕೆಂಡ್ ಲೂಪ್. ಇದು ಸೆಕೆಂಡ್ ಲೂಪ್. ಸೊ ದಿಸ್ ಈಸ್ ಫಸ್ಟ್ ಲೂಪ್, ದಿಸ್ ಈಸ್ ಸೆಕೆಂಡ್ ಲೂಪ್. ಸೊ ಈಗ ಅಪ್ಲೈ ಮಾಡ್ತಾ ಹೋಗಿ. ಫಸ್ಟ್ ಒನ್, ಅಪ್ಲೈ KVL ಆನ್ ಲೂಪ್. ಸೊ ಯಾವ ಲೂಪಿಗೆ ಮಾಡೋಣ, A ಇಂದ B, D A. ಸೊ ಈ ಲೂಪ್ಲಿಗೆ ಅಪ್ಲೈ ಮಾಡಿರಿ. ನೋಡಿ, ಪಾತ್ ಕರೆಂಟ್ ಸೇಮ್ ಡೈರೆಕ್ಷನ್, ನೆಗೆಟಿವ್ ಸೈನ್. ಸೊ ನೆಗೆಟಿವ್ ಸೈನ್ ತೊಗೋಬೇಕು, ಮೈನಸ್ 10 I1. ಸೊ ಪಾತ್ ಕರೆಂಟ್ ಸೇಮ್ ಡೈರೆಕ್ಷನ್, ಮೈನಸ್ 5 ಕರೆಂಟ್ ಎಷ್ಟಿದೆ I2, ಮೈನಸ್ 5 I2. ಸೊ ಇಲ್ಲಿ ನೋಡಿ, ದಿಸ್ ಈಸ್ ಎ ಪಾತ್, ದಿಸ್ ಈಸ್ ಎ ಕರೆಂಟ್. ಅಪೋಸಿಟ್ ಡೈರೆಕ್ಷನಲ್ಲಿದ್ದರೆ ಪ್ಲಸ್. ಸೊ ಎಷ್ಟಿದೆ ಇಲ್ಲಿ 5 I ಮೈನಸ್ I1. ಸೊ ದಟ್ ಈಸ್ ಈಕ್ವಲ್ ಟು 0. ಸೊ ಹಾಗಾದರೆ ಮೈನಸ್ 10 I1 ಮೈನಸ್ 5 I2 ಪ್ಲಸ್ 5I ಮೈನಸ್ 5 I1 ಈಸ್ ಈಕ್ವಲ್ ಟು 0. ಓಕೆ, ಹಾಗಾದರೆ ಫಾರ್ಮೆಟಲ್ಲಿ ಬರೀರಿ. 5I ನೆಕ್ಸ್ಟ್ I1 ಮೈನಸ್ 15 I1. ಇದು ಕ್ಲಿಯರ್ ಆಯಿತು. ನೆಕ್ಸ್ಟು ಮೈನಸ್ 5 I2 ಈಸ್ ಈಕ್ವಲ್ ಟು 0. ಸೊ ಡಿವೈಡಿಂಗ್ ಬೈ
5ಇಂದ ಡಿವೈಡಿಂಗ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ? I ಮೈನಸ್ 3I1 ಮೈನಸ್ I2 ಇಸ್ ಈಕ್ವಲ್ ಟು ಎಷ್ಟಾಯ್ತು? 0. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ equation 1. So this is a equation 1. Next one. So next equation ನೋಡಿ. So apply KVL. ಯಾವ ಲೂಪ್ಲಿಗೆ ಅಪ್ಲೈ ಮಾಡಿ? B C D B. ಸೊ ಇದಕ್ಕೆ ಅಪ್ಲೈ ಮಾಡಿ. ದಿಸ್ ಈಸ್ ಎ ಪಾತ್ ಕರೆಂಟ್, ಸೇಮ್ ಡೈರೆಕ್ಷನ್, ಮೈನಸ್ 5I1 minus I2. Okay, then this is a path current, opposite, plus 10I minus I1 plus I2. Okay, this is a path current, opposite ನೋಡಿ, path current opposite plus 5I2 is equal to 0. ಸೊ ಆದರೆ ಮೈನಸ್ 5I1 ಮೈನಸ್ ಇಂಟು ಮೈನಸ್ ಪ್ಲಸ್ 5I2 ಪ್ಲಸ್ 10I ಮೈನಸ್ 10I1 ಪ್ಲಸ್ 10I2 ಪ್ಲಸ್ 5I2 is equal to 0. ಓಕೆ, ಫಸ್ಟಿಗೆ I ಬರ್ಕೊಡ್ರಿ. I ಎಷ್ಟಿದೆ? ಓನ್ಲಿ ದಿಸ್ ಒನ್. ಸೊ 10I. ಸೊ ಇದು ಕ್ಲಿಯರ್ ಆಯಿತು. 10I. ನೆಕ್ಸ್ಟ್ I1 5 ಮೈನಸ್ 5 ಮೈನಸ್ 10 15 15 ಮೈನಸ್ 15. ಸೊ ಮೈನಸ್ 15 I1 I2 I2 5 10. ಓಕೆ, 5 10 15 20 ಪ್ಲಸ್ 20 I2 is equal to 0. ಸೊ ಡಿವೈಡಿಂಗ್ ಬೈ 5ಇಂದ ಡಿವೈಡ್ ಮಾಡಿರಿ. 2I ಮೈನಸ್ 3I1 ಪ್ಲಸ್ 4I2 is equal to 0. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಕ್ವೇಷನ್ ನಂಬರ್ ಎಷ್ಟಿದು? ಇಕ್ವೇಷನ್ ನಂಬರ್ 2. ಸೊ 1 2ಇಂದ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಇಕ್ವೇಷನ್ 3, ಇನ್ನೊಂದು ಇಕ್ವೇಷನನ್ನು ರೆಡಿ ಮಾಡ್ಕೋಬೇಕು. ಓಕೆ, ಸೊ ಇನ್ನೊಂದು ಇಕ್ವೇಷನನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಯಾವ ತೊಗೊಳೋಣ ಲೂಪನ್ನು ನೋಡಿ. ಸೊ ಅಪ್ಲೈ KVL ಲೂಪ್. ಯಾವ್ದು ತೊಗೊಳೋಣ? ಎ ಇಂದ B C E F. A B C E F A. ಸೊ ಈ ಲೂಪನ್ನು ತಗೊಳ್ರಿ. ಸೊ ಎ ಇಂದ B ಪಾತ್ ಕರೆಂಟ್, ಸೇಮ್ ಡೈರೆಕ್ಷನ್, ಮೈನಸ್ 10I1 ಮೈನಸ್ 10I1. ಸೊ ಇಲ್ಲಿ ಪಾತ್ ಕರೆಂಟ್ ಸೇಮ್ ಡೈರೆಕ್ಷನ್, ಮೈನಸ್ 5I1 ಮೈನಸ್ I2 ಆಯಿತಾ. ಸೊ ಇಲ್ಲಿ ನೋ ರೆಸಿಸ್ಟರ್, ಇಲ್ಲಿ ಮೈನಸ್ ಇದೆ, ಮೈನಸ್ ಅಂದರೆ ಪ್ಲಸ್ 10. ಸೊ ಇಲ್ಲಿ ಸೊ ಪಾತ್ ಇಲ್ಲಿಂದ ಬರ್ತಾ ಇದೆ. ಸೊ ದಿಸ್ ಈಸ್ ಯುವರ್ ಪಾತ್ ಆಗುತ್ತೆ. ಕರೆಂಟು ಪಾತು ಸೇಮ್ ಡೈರೆಕ್ಷನ್, ಮೈನಸ್ 10I ಮೈನಸ್ 10I is equal to 0. ಓಕೆ, ಸೊ ಆದರೆ ಮೈನಸ್ 10I1 ಮೈನಸ್ 5I1 ಮೈನಸ್ ಇಂಟು ಮೈನಸ್ ಪ್ಲಸ್ 5I2 ಪ್ಲಸ್ 10 ಮೈನಸ್ 10I is equal to 0. ಓಕೆ, ಫಸ್ಟಿಗೆ I ತಗೊಳ್ರಿ. I ಮೈನಸ್ 10I ಮೈನಸ್ 10I I1 ಮೈನಸ್ 15I1
minus 15i1 plus 5i2 is equal to minus 10. ಓಕೆ, ಸೊ ಯಾಕಂದರೆ ಇದು ಪ್ಲಸ್ ಇದೆ, ಸೊ ಆರ್ ಎಚ್ ಎಸ್ಸಿಂದ ಎಲ್ ಎಚ್ ಎಸ್ಸಿಗೆ ಬಂದರೆ, ಸೊ ಎಲ್ ಎಚ್ ಎಸ್ಸಿಂದ ಆರ್ ಎಚ್ ಎಸ್ಸಿಗೆ ಬಂದರೆ ಮೈನಸ್ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಕ್ವೇಷನ್ ನಂಬರ್ ಎಷ್ಟು 3. ಓಕೆ, ಈಗ I1 ಸೊ ಇಕ್ವೇಷನ್ 1 and 2 3 ಇಂದ ಸಾಲ್ವ್ ಮಾಡಿದರೆ ಸೊ ಯಾವ ಥರ ಆನ್ಸರ್ ಬೇಗ ಬರುತ್ತೆ ಚೆಕ್ ಮಾಡೋಣ. ಫಸ್ಟ್ ಒನ್ ಇಕ್ವೇಷನ್ ನಂಬರ್ ಇಲ್ಲಿ ನೋಡಿ, ಇಕ್ವೇಷನ್ 1ಅನ್ನು ಮಲ್ಟಿಫಿಕೇಷನ್ ವಿತ್ 2 ಇಂದ ಮಾಡೋಣ. ಸೊ 2 ಇಂದ ಮಾಡಿದಾಗ ಏನಾಗುತ್ತೆ, 2i minus 6i1 minus 2i2 is equal to 0. ಓಕೆ, ಇದನ್ನು ಮಲ್ಟಿಫಿಕೇಷನ್ 2 ಮಾಡಿದ್ವಿ. ಇದರಿಂದ ನೋಡಿ ಈಗ 2i minus 3i1 plus 4i2 is equal to 0. ಇವೆರಡರಿಂದ ಇಕ್ವೇಷನ್ ಬರ್ತಾ ಸೈನ್ ಚೇಂಜ್ ಮೈನಸ್ ಪ್ಲಸ್ ಮೈನಸ್. ಸೊ ದೀಸ್ ಟು ಆರ್ ಗೆಟ್ ಕ್ಯಾನ್ಸಲ್. ಸೊ ಆನ್ಸರ್ ಎಷ್ಟಾಗುತ್ತೆ ಇಲ್ಲಿ, ಮೈನಸ್ 3i1 minus 3i1 minus 6i2 is equal to 0. So this is called as equation 4. Equation 4 ಬಂತು. ಫ್ರಮ್ ಯಾವುದರಿಂದ 1 and 2 ಇಂದ ಬಂತು. ನೆಕ್ಸ್ಟ್ ಒನ್ 2 ಮತ್ತು 3. ಸೊ 2 ಮತ್ತು 3 ಇಂದ, ಸೊ 2 and 3 ಇಂದ ಐ ಕ್ಯಾನ್ಸಲ್ ಮಾಡ್ಕೋಬೇಕು. ಅಂದರೆ ಇಕ್ವೇಷನ್ 2 ಈಸ್ ಡಿವೈಡಿಂಗ್ ಫ್ರಮ್ 5. ಸೊ 5 ಇಂದ ಡಿವೈಡ್ ಮಾಡಿಕೊಡ್ರಿ. ಈಗ ಏನಾಗುತ್ತೆ, ಸಾರಿ ಮಲ್ಟಿಫಿಕೇಷನ್ 5 into 2 10i minus 15i1 plus 20i2 is equal to 0. ಓಕೆ, ಇವೆರಡು ಸಾಲ್ವ್ ಮಾಡಿ. ಸೊ ದಿಸ್ ಈಸ್ ಪ್ಲಸ್ ಆದರೆ ಮೈನಸ್, ಓಕೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿಬಿಡಿ. ದಿಸ್ ಒನ್ ಎಷ್ಟಾಗುತ್ತಿದ್ದು ಮೈನಸ್ 30i1 ಪ್ಲಸ್ 25i2 is equal to minus 10. ಓಕೆ, ಸೊ ಹಾಗಾದರೆ ಇಲ್ಲಿ 3 ಇದೆ, 30 ಇದೆ. ಸೊ ದಿಸ್ ಈಸ್ ಇಕ್ವೇಷನ್ ಈಸ್ ಮಲ್ಟಿಫಿಕೇಷನ್ ವಿತ್ 10. ಸೊ 10 ಇಂದ ಮಲ್ಟಿಫಿಕೇಷನ್ ಮಾಡಿ. ಸೊ ಏನು ಬರುತ್ತೆ ಆನ್ಸರ್, 10 ಇಂದ ಮಲ್ಟಿಫಿಕೇಷನ್ ಮಾಡಿದಾಗ ಮೈನಸ್ 30i1 minus 30i1 minus 10 into 6 60i2 is equal to 0. ಓಕೆ, ಸೊ ಸಾಲ್ವ್ ಮಾಡಿ. ಈಗ ಇಕ್ವೇಷನ್ ಏನು ಬರುತ್ತೆ, ದಿಸ್ ಈಸ್ ಪ್ಲಸ್ ಪ್ಲಸ್, ಸೊ ದಿಸ್ 2 ಆರ್ ಕ್ಯಾನ್ಸಲ್. ಸೊ ಕ್ಯಾನ್ಸಲ್ ಆದರೆ ಏನು ಬರುತ್ತೆ ಇಲ್ಲಿ, ಪ್ಲಸ್ ಪ್ಲಸ್. ಸೊ ದಟ್ ಈಸ್ 60 plus 25 70 85i2 is equal to minus 10. ಸೊ ಹಾಗಾದರೆ ದಟ್ ಈಸ್ I2. ಕರೆಂಟ್ ಯಾವ್ದು ಬೇಕಾಗಿದೆ, I2 is equal to ಸೊ ದಟ್ ಈಸ್ minus 10 divided by 85. ಸೊ 5 2 10. ಸೊ 5 1 5 35 35. ಸೊ ದಟ್ ಈಸ್ I2 is equal to minus 2 divided by 17 ampere. So this is the answer for this problem. ಓಕೆ, ಸೊ ಅವನು ಏನು ಕೇಳಿದ್ದಾನೆ, ಬಿ ಡಿನಲ್ಲಿ ಎಷ್ಟಿದೆ ಕರೆಂಟ್, ದ ಕರೆಂಟ್ ಥ್ರೂ ದ ಬಿ ಡಿ ಈಸ್ ಈಕ್ವಲ್ ಟು minus 2 by 17 ampere. ಸೊ ಮೈನಸ್ ಏನನ್ನು ತೋರಿಸ್ತಾ ಇದೆಪ್ಪ ಅಂತೇಳಿದರೆ, ದ ನೆಗೆಟಿವ್ ಸೈನ್ ಈಸ್ ಇಂಡಿಕೇಟ್ ದಟ್ ದ ಕರೆಂಟ್ ಈಸ್ ಲಿವಿಂಗ್. Okay, so this is the answer for this problem.